ಇಂಟ್ಯೂಷನ್ ಇನ್ನೂ ಬಲ್ತಿರುತ್ತೆ. ಆ ಟೈಮಲ್ಲಿ ನೀವು ಎಷ್ಟೊತ್ತಿಗೆ ಹೇಳ್ಬೇಕು ಅಂದ್ಕೊಂಡಿರ್ತೀರಿ ಅಷ್ಟೊತ್ತಿಗೆ ಎದ್ದಿರ್ತೀರ ನೋಡಿ, ವಿತೌಟ್ ಅನ್ ಅಲಾರಮ್ 5:30 ಇಟ್ಕೊಂಡಿದ್ದೀರಿ, 5:28 ನೀವೇನಾದರೂ ಎದ್ದರೆ ದಟ್ ಈಸ್ ದ ಗ್ರೇಟೆಸ್ಟ್ ಮೈಂಡ್ ಟೆಕ್ನಿಕ್ ಮ್ಯಾನೇಜ್ಡ್. ಬುದ್ಧಿಜೀವಿಗಳು ಇದು ಸ್ವರ್ಗಕ್ಕೆ ಹೋಗೋದಾ ನರಕನ ಇದೇ ಇಲ್ಲ, ಇವನಿಗೇನೋ ಹೇಳ್ಕೊಡ್ತಾ ಇದ್ದಾನೆ ಅಂತ ಅವ್ರು ಹೇಳ್ಬೋದು. ಆದರೆ ಹೇಳಿಕೊಡುವ ವಿದ್ಯೆ ನಿರ್ವಂಚನೆಯಿಂದ ಬೇಜಾರಿಲ್ಲದೆ ಎಲ್ಲರಿಗೂ ಹಂಚಬೇಕು ಅನ್ನೋ ಒಂದು ಭಾವ ಇತ್ತಲ್ಲ, ಹಾಗಾಗಿ ಅವ್ರನ್ನ ಆಚಾರ್ಯ ಅಂತ ಕರೀತಾರೆ. ವಿದ್ಯೆ ಕೊಟ್ಟಿದ್ದು, ದುಡ್ಡು ಕೊಟ್ಟಿದ್ದು, ಆಸ್ತಿ ಕೊಟ್ಟಿದ್ದು, ಫೆಸಿಲಿಟಿ ಕೊಟ್ಟಿದ್ದು ಇದೇ ಸಮಾಜ. ಈ ಸಮಾಜಕ್ಕೆ ವಾಪಸ್ ಋಣ ತೀರಿಸ್ಬೇಕಲ್ಲ. ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಫೋರಮ್ನ ಅಡ್ವಾನ್ಸ್ಡ್ ಸೀರೀಸಲ್ಲಿ ನಾವಿದ್ದೀವಿ ಆನ್ GSS ಮಾಧ್ಯಮ. ಇದರಲ್ಲಿ ಏನಂದರೆ ಬೇಸಿಕ್ ಲೆವೆಲೆಲ್ಲ ಆಗಿ ಇನ್ನೊಂದು ಲೆವೆಲ್ ಅಪ್ ಆಗ್ಬೋದು, ಇನ್ನೊಂದು ಸ್ವಲ್ಪ ನಾನು ಸುಧಾರಣೆ ಮಾಡ್ಕೊಳ್ಬೋದು. ಈ ಪಾತಲ್ಲಿದ್ದೀನಿ, ಇನ್ನೊಂದು ಸ್ವಲ್ಪ ಫೈನ್ ಟ್ಯೂನ್ ಮಾಡ್ಕೋತೀನಿ ಅಂದರೆ ಅದಕ್ಕೆ ಬೇಕಾದಷ್ಟು ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ, ಮೆಂಟಲ್ ಆ್ಯಕ್ಟಿವಿಟಿ ಇದೆಲ್ಲವೂ ಯೋಗಾತ್ಮ ಶ್ರೀಹರಿಯವ್ರು ನಮಗೆಲ್ಲ ಕೊಡ್ತಾ ಇದ್ದಾರೆ. ಸೊ ದಟ್ ವಿ ಬಿಕಮ್ ಸ್ಟ್ರಾಂಗ್, ವಿ ಬಿಕಮ್ ಎಂಗೇಜಿಂಗ್, ವಿ ಬಿಕಮ್ ಪ್ರೊಡಕ್ಟಿವ್. ಈ ನಿಟ್ಟಿನಲ್ಲಿ ಇನ್ನೊಂದಷ್ಟು ಮಾತುಕತೆ ಮಾಡೋಣ. ಹಾಯ್, ನಮಸ್ಕಾರ. ನಮಸ್ತೆ. ಹೇಳಿ, ನೆಕ್ಸ್ಟ್ ಆ್ಯಕ್ಟಿವಿಟಿ ಆನ್ ಫೋರಮ್. ಈಗ ಈ ಎಪಿಸೋಡ್ಸ್ ಆಗುತ್ತೆ. ಎಪಿಸೋಡ್ಸ್ ಆದ ತಕ್ಷಣ ನಾನು ಎಷ್ಟು ನಿಮಿಷ ಅಂತ ಹೇಳ್ತೀನಿ. ಅದರಲ್ಲಿ ಒಂದು 50-60% ನಿಯರೆಸ್ಟ್ ಇರುತ್ತೆ. ಆ್ಯಕ್ಯುರೇಟಾಗಿ ಒಂದು 10% ಇರುತ್ತೆ, 50-60% ನಿಯರೆಸ್ಟ್ ಇರುತ್ತೆ. 1 ನಿಮಿಷ ಆಚೆ ಈಚೆ ಇರುತ್ತೆ. ಒಂದು 50-60% ಸಿಗಲ್ಲ, ನನ್ನ ಅಳತೆಗೆ ಸಿಗಲ್ಲ. ಹೌದಾ? ಹೌದು. ಏನು ಹೇಳತ್ತಿದು? ಇಂಟ್ಯೂಷನ್, ನಿಮ್ಮ ಕ್ಯಾಲ್ಕುಲೇಷನ್ ಅಂದರೆ ಆ ಒಂದು ಅಂದಾಜಿಸೋದು ಅಂತೀವಲ್ಲ, ಅದು ಎಷ್ಟು ಕರೆಕ್ಟ್ ಆಗಿರುತ್ತೆ, ಎಷ್ಟು ಹತ್ತಿರ ಇರುತ್ತೆ. ಹೋಗ್ತೀನಾ? ಇಲ್ಲ. ಸರಿ ಹೇಳಿದೆ, ತುಂಬ ಹಿಗ್ಗೋಗ್ತೀನಾ? ಇದನ್ನು ಬ್ಯಾಲೆನ್ಸ್ ಮಾಡುವ ಮನಸ್ಥಿತಿಯೇ ಇದು ಯೋಗ. ತಪ್ಪು ಹೇಳಿಬಿಟ್ಟೆ, ಯಾವ ಆಗಲಿಲ್ಲ ಬಿಡು ಅಂತೀನಿ. ಸರಿ ಹೇಳ್ಬಿಟ್ಟೆ ನೋಡು, ಅಷ್ಟೇ. ಆ ಖುಷಿ ಎಷ್ಟು ಬೇಕೋ ಅಷ್ಟೇ ಇರ್ತೀವಿ. ಆ ಖುಷಿನಲ್ಲೇ ನಾವು ಬದುಕ್ಬಿಡಲ್ಲ. ಸೊ ನಮ್ಮನ್ನು ಸಮವಾದ ಮನಸ್ಥಿತಿಗೆ ತರಿಸೋದಕ್ಕೆ ಸಣ್ಣ ಟೆಕ್ನಿಕ್ಕು, ಅವಾಗವಾಗ ವಾಚ್ ನೋಡ್ಕೊಳ್ಳಿ. ಇಲ್ಲ, ನೀವು ಹೇಳಿದ ನಿಜ. ಎಷ್ಟೋ ಸತಿ ಏನಾಗುತ್ತೆ, ದುಃಖ ಆಗಲಿ ಅಥವಾ ಅತಿ ಖುಷಿ ಆಗಲಿ, ವಿ ಗೆಟ್ ಕ್ಯಾರಿಡ್ ಅವೇ ಅಂತೀವಿ. ತುಂಬ ಹೊತ್ತು ಆ ದುಃಖದಲ್ಲೇ ಇರೋದು ಅಥವಾ ತುಂಬ ಹೊತ್ತು ಆ ಖುಷಿನಲ್ಲೇ ಇದ್ಬಿಟ್ಟು ಅಲ್ಲೇ ಉಳಿದು ಬಿಡೋದು, ಇದು ಯೂಶಲಿ ಎಲ್ರಿಗೂ ಆಗುತ್ತೆ. ಓಕೆ, ಒಂದು ಇಂಟ್ಯೂಷನ್ ಚೆಕ್ ಮಾಡುವ. ಅಯ್ಯೋ, ದಯವಿಟ್ಟು ಕೈ ಕೆಳಗಿಟ್ಟು ಕಣ್ಣು ದೃಷ್ಟಿ ನನ್ನ ಹತ್ರನೇ ಇರಲಿ. ಟೈಮ್ ಹೇಳಿ. ಈಗೊಂದು 5:37. ಇನ್ನೊಂದು ಗೆಸ್. 5:28. ಇನ್ನೊಂದು ಗೆಸ್. 5:30. 5:54. 53. ಇಷ್ಟೊಂದು ಪ್ರಿಸೈಸ್ ಆಗಿ? ಯಪ್ಪ, ಐ ಮೀನ್ ಐ ಹ್ಯಾವ್ ವಿಟ್ನೆಸ್ಡ್ ಮೆನಿ ಅ ಟೈಮ್ಸ್, ಬಟ್ ದಿಸ್ ಈಸ್ ಆಲ್ಸೋ ಒನ್ ಸಚ್. ಹೀಗೆ ಇಂಟ್ಯೂಷನನ್ನು ರೀಚೆಕ್ ಮಾಡ್ಕೋತಾ ಇರಿ. ಎಷ್ಟು ಸಲ ಆದರೂ ಚೆಕ್ ಮಾಡಿ, ಖರ್ಚಿಲ್ಲ. ನಿಮಗೆ ಕ್ಲಾಕ್ ಎಲ್ಲೋ ಒಂದು ಕಡೆ ಇರಬೇಕು, ಫೋನಲ್ಲಿರುತ್ತೆ, ವಾಚಲ್ಲಿರುತ್ತೆ, ದೊಡ್ಡ ಗಡಿಯಾರದಲ್ಲಿರುತ್ತೆ, ಎಲ್ಲೋ ಒಂದು ಕಡೆ ಇರುತ್ತೆ. ಕಾರಲ್ಲಿ ಹೋದರೆ ಕಾರಲ್ಲಿರುತ್ತೆ, ಎಲ್ಲೋ ಒಂದು ಕಡೆ ಇರುತ್ತಲ್ಲ. ಅವಾಗವಾಗ ನೀವು ಗಡಿಯಾರ ನೋಡೋಕೆ ಮುಂಚೆ ಚೆಕ್ ಮಾಡ್ಕೊ. ಓಕೆ. ಈಸಿಯೆಸ್ಟ್ ವೇ ಆಫ್ ಇಂಟ್ಯೂಷನ್ ಇಸ್ ದಿಸ್. ಇಂಟ್ಯೂಷನ್ ಇನ್ನೂ ಬಲ್ತಿರುತ್ತೆ. ಆ ಟೈಮಲ್ಲಿ ನೀವು ಎಷ್ಟೊತ್ತಿಗೆ ಹೇಳ್ಬೇಕು ಅಂದ್ಕೊಂಡಿರ್ತೀರಿ ಅಷ್ಟೊತ್ತಿಗೆ ಎದ್ದಿರ್ತೀರ ನೋಡಿ, ವಿತೌಟ್ ಅನ್ ಅಲಾರಮ್. ಆಯಿತಾ? ಎರಡನೇ ಆ್ಯಕ್ಟಿವಿಟಿ ಇದು. ಇವತ್ತಿಂದ ಶುರು ಮಾಡಿ. ಅಲಾರಮ್ ಇಡಿ ಅಥವಾ ಅಲಾರಮ್ ಇಟ್ಕೋಬೇಡಿ. 5:30 ಹೇಳ್ಬೇಕು ಬೆಳಗ್ಗೆ ಅಂತ ಅಂದ್ಕೊಳ್ಳಿ. 5:30 ಹೇಳ್ಬೇಕು. ಇಲ್ಲಿ ಅಲರ್ಟ್ ಮಾಡಿದ್ರೆ 5:30 ಹೇಳ್ತೀರಿ. ಅಲಾರಾಮ್ ಇಟ್ಕೊಳ್ಳದೆ ಎದ್ದೇಳ್ತೀನಿ ಅನ್ನೋ ಸಾಹಸಕ್ಕೆ ಸ್ಟಾರ್ಟಿಂಗಿಗೆ ಹೋಗೋದು ಕಷ್ಟ. ಆದರೂ ಅಲಾರಾಮಿಗೆ ಮುಂಚೆ ಒಂದು 2 ನಿಮಿಷ ಮುಂಚೆ ಹೇಳ್ಬೋದಾ ಅಂತ ನೀವು ಹೇಳಿದ್ರಿ ನಂಗೊಂದ್ಸತಿ. ನೀವೆದ್ದು ಅಲಾರಮ್ ಹೊಡಿಸ್ಬೋದಾ? ದಿಸ್ ಈಸ್ ಸುಪೀರಿಯರ್ ಫಾರಮ್ ಆಫ್ ಮೈಂಡ್. ಅಲಾರಮ್ 5:30 ಇಟ್ಕೊಂಡಿದ್ದೀರಿ, 5:28 ನೀವೇನಾದರೂ ಎದ್ದರೆ ದಟ್ ಈಸ್ ದ ಗ್ರೇಟೆಸ್ಟ್ ಮೈಂಡ್ ಟೆಕ್ನಿಕ್ ಮ್ಯಾನೇಜ್ಡ್. ಫೋರಮ್ಮಿನ ಅಡ್ವಾನ್ಸ್ಡ್ ಅಂದರೆ ಇದೆ. ಅಲರ್ಟ್ ಇದೆ ಅಂತ ಅಷ್ಟೇ. ಈಗ ನಂಗಾಗತ್ತೆ ನಿಮ್ಗಾಗಲ್ಲ ಅಂತಂದರೆ ನಿಮಗೆ ಟ್ರೈನಿಂಗ್ ಆಗಿಲ್ಲ ಅಂತ ಅಷ್ಟೇ. ನಿಮ್ಮ ಕೇಪಬಿಲಿಟಿ ಕಮ್ಮಿ ಅಂತಲ್ಲ, ಟ್ರೈನಿಂಗ್ ಆಗಿಲ್ಲ. ಇವತ್ತಿಂದ ಅಭ್ಯಾಸ ಮಾಡಿ. ಟೈಮ್ ಯಾವಾಗಲಾದರೂ ಸುಮ್ಮನೆ ನೋಡ್ಕೋತಾ ಇರಿ. ಯಾವಾಗ ಟೈಮ್ ನೋಡ್ಕೊಳಕ್ಕಾಗ ಒಂದು ದಿನದಲ್ಲಿ 20 ಸಲ, 30 ಸಲ, 50 ಸಲ ನೋಡ್ಕೊಳ್ಳಿ. ಅದರಲ್ಲಿ ಬರ್ತಾ ನೀವು ಹೇಳುವ ಟೈಮು ಸ್ಪೆಸಿಫಿಕ್ ಆಗ್ತಾ ಬರುತ್ತೆ. ನೀವು ನೋಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ವಾಚ್ ಇಲ್ಲದೆ ಯು ಕ್ಯಾನ್ ಟ್ರಾವೆಲ್ ಫಾರ್ ಮಂತ್ಸ್ ಆ್ಯಂಡ್ ಇಯರ್ಸ್. ವಾಚ್ ಇಲ್ಲದೆ, ಫೋನ್ ಇಲ್ಲದೆ, ಗಡಿಯಾರ ನೋಡ್ಕೊಳ್ಳದೆ ನೀವು ಟೈಮ್ ಹೇಳ್ಬೋದು.
ನೈಸ್ ಆ್ಯಕ್ಟಿವಿಟಿ. ನನಗೆ ಇದೆಲ್ಲ ಆಗಲಿ ಫ್ಯಾಕ್ಟ್ ಏನಂದರೆ ಇಷ್ಟೊಂದು ಟೈಮ್ ಆಗಿದೆ ಅಂತ ಗೊತ್ತಿಲ್ಲ. ಚಿಕ್ಕದು, ಆದರೆ ಮನಸ್ಸು ಬಲಿಸುವ ಆ್ಯಕ್ಟಿವಿಟೀಸ್ ಇಷ್ಟು. ಅಭ್ಯಾಸ ಮಾಡಿ. ಇದು ಯಾರೊಬ್ಬರ ಸೊತ್ತಲ್ಲ, ಎಲ್ಲರೂ ಅನುಭವಿಸ್ಬೋದು ಇದನ್ನು. ಖರ್ಚಿಲ್ಲ ಅಥವಾ ತುಂಬ ಕಡಿಮೆ ಖರ್ಚು. ಯಾರೋ ಪಾರ್ಟ್ನರ್ ಇರಬೇಕು ಆಟ ಆಡೋಕ್ಕೆ ಅಂತೇನಿಲ್ಲ. ಒಬ್ಬರೇ ಆಟ, ಒಬ್ಬರೇ ಚೆನ್ನಾಗಿ ಆಡ್ಬೋದು. ಹೋಗಲಿ, ಸೋತೆ ಗೆದ್ದೆ ಅವಮಾನ ಆಯಿತು ಅನ್ನೋದು ಇಲ್ಲ. ವಂಡರ್ಫುಲ್ ಟೆಕ್ನಿಕ್ಸ್, ಲವ್ಲಿ. ಅದನ್ನ ನೀವು ಶೇರ್ ಮಾಡ್ತಿದ್ದೀರಾ. ನಾನು ಯಾವಾಗಲೂ ನಿಮಗೆ ಹೇಳ್ತೀನಿ, ಯಾರು ತಮ್ಮ ಸಕ್ಸಸ್ ಸೀಕ್ರೆಟ್ಸ್ನ ಶೇರ್ ಮಾಡಲ್ಲ ಅಥವಾ ಆ ಥರ ಅಂತ. ಬಟ್ ಯು ಡೋಂಟ್ ಮೈಂಡ್ ಶೇರಿಂಗ್ ಆ್ಯಂಡ್ ದಟ್ ಶೋಸ್ ನೀವು ಎಲ್ಲರೂ ಯಾಕೆ ಬೆಳಿಬೇಕು ಅಂತ ನೀವು ಅಂದ್ಕೊಳ್ತೀರ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ರಾಮಾನುಜಾಚಾರ್ಯರಿಗೆ ಅವ್ರ ಗುರುಗಳೇ ಹೇಳ್ಕೊಡ್ತಾರೆ, ನಿಮಗೆ ಸ್ವರ್ಗಕ್ಕೆ ಹೋಗುವ ದಾರಿ ತೋರಿಸ್ಕೊಡ್ತೀನಿ ಬಾ ಅಂತ. ಒಂದೇ ಕಂಡೀಷನ್, ಯಾರಿಗೂ ಹೇಳಬಾರ್ದು, ನೀನು ಒಬ್ಬನೇ ಹೇಳಬೇಕದನ್ನ. ಅವ್ರು ಹೊರಗೆ ಬರ್ತಾರೆ, ಅವ್ರ ಗುರುಗಳು ಹೇಳ್ಕೊಟ್ಟಿರ್ತಾರೆ, ಹೊರಗೆ ಬರ್ತಾರೆ, ಇವರು ಗೋಪುರದ ಮೇಲೆ ನಿಂತ್ಕೋತಾರೆ, ಊರವ್ರನ್ನೆಲ್ಲ ಕರೀತಾರೆ, ಬಾ ನನ್ನ ಗುರುಗಳು ನನಗೆ ಸ್ವರ್ಗಕ್ಕೆ ಹೋಗೋ ದಾರಿ ಹೇಳ್ಕೊಟ್ಟಿದ್ದಾರೆ, ನಿಮಗೂ ಹೇಳ್ಕೊಡ್ತೀನಿ. ಬುದ್ಧಿಜೀವಿಗಳು ಇದು ಸ್ವರ್ಗಕ್ಕೆ ಹೋಗೋದಾ ನರಕನ ಇದೇ ಇಲ್ಲ, ಇವನಿಗೇನೋ ಹೇಳ್ಕೊಡ್ತಾ ಇದ್ದಾನೆ ಅಂತ ಅವ್ರು ಹೇಳ್ಬೋದು. ಆದರೆ ಹೇಳಿಕೊಡುವ ವಿದ್ಯೆ ನಿರ್ವಂಚನೆಯಿಂದ ಬೇಜಾರಿಲ್ಲದೆ ಎಲ್ಲರಿಗೂ ಹಂಚಬೇಕು ಅನ್ನೋ ಒಂದು ಭಾವ ಇತ್ತಲ್ಲ, ಹಾಗಾಗಿ ಅವ್ರನ್ನ ಆಚಾರ್ಯ ಅಂತ ಕರೆದ್ರು. ರಾಮಾನುಜ ಅವ್ರ ಹೆಸರು, ಆದರೆ ಆಚಾರ್ಯ ಅಂತ ಬಂದದ್ದು ಯಾವಾಗ? ಅವರ ಕ್ವಾಲಿಟಿಯಿಂದ. ಸೊ ಹಾಗಾಗಿ ಭಾವಜೀವಿಗಳು ಆಗಬೇಕು, ಗೊತ್ತಿರೋದನ್ನು ಹೇಳ್ಕೊಟ್ಬಿಡ್ಬೇಕು. ಈ ಡಾಕ್ಟ್ರು ಕಲಿತಾರೆ, ಕಲ್ತಿರೋ ಡಾಕ್ಟ್ರು ನನ್ನ ಮಾತ್ರ ಟ್ರೀಟ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ರೆ ಅಲ್ವಾ? ಈ ವಿದ್ಯೆ ನಂಗೆ ಗೊತ್ತಾಗಿದೆ, ಏನೋ ನನ್ನ ಶ್ರಮದಲ್ಲೋ ಇನ್ನೊಬ್ಬರ ಒಂದು ಖುಷಿನಲ್ಲೋ ಹೇಳ್ಕೊಟ್ಟು ಕಲ್ತಿದ್ದು ಆಗಿದೆ. ಅದು ಯಾರಿಗೋಸ್ಕರ ಕಲ್ತಿದ್ದು? ಸ್ವಂತಕ್ಕಲ್ವಲ್ಲ. ಸೊ ಇದೆಲ್ಲ ಸಮಾಜದ್ದೇ. ಹಣ ಸಮಾಜದ್ದು, ದೇಹ ಕೊಟ್ಟಿರೋದು ನಮ್ಮ ಅಪ್ಪ ಅಮ್ಮ, ಬುದ್ಧಿ ಕೊಟ್ಟಿರೋದು ಗುರುಗಳು, ವಿದ್ಯೆ ಕೊಟ್ಟಿದ್ದು, ದುಡ್ಡು ಕೊಟ್ಟಿದ್ದು, ಆಸ್ತಿ ಕೊಟ್ಟಿದ್ದು, ಫೆಸಿಲಿಟಿ ಕೊಟ್ಟಿದ್ದು ಇದೇ ಸಮಾಜನೇ. ಈ ಸಮಾಜಕ್ಕೆ ವಾಪಸ್ ಋಣ ತೀರಿಸ್ಬೇಕಲ್ಲ, ಹೆಂಗೆ ತೀರಿಸೋದು? ಹೀಗೆ. ಥ್ಯಾಂಕ್ ಯು, ದಟ್ಸ್ ಅ ಗ್ರೇಟ್ ಗೆಸ್ಚರ್.